ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೀಹರಿಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸೊ ನಾನು ಇವತ್ತು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸಿಕೊಡಲಿದ್ದೇನೆ, ಆಯಿತಾ? ಸೊ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರೋ ಅವರಿಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಕೇಳ್ಕೊತೀನಿ. ಹಾಗಾಗಿ ನಾನು ಇವತ್ತು ನಿಮಗೆ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಸೊ ಕನ್ನಡ ವರ್ಣಮಾಲೆಯನ್ನು 3 ವಿಭಾಗಗಳಾಗಿ ಮಾಡಲಾಗಿದೆ. ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅವನ್ನು ನಾವು ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ 3 ವಿಧಾನಗಳಾಗಿ ನಾವು ಡಿವೈಡನ್ನು ಮಾಡಲಾಗಿದೆ. ಸೊ ಇನ್ಯಾರು ನನ್ನ ವಿಡಿಯೋನ ನೋಡ್ತಿದ್ದಾರೋ ಚಿಕ್ಕ ಮಕ್ಕಳಿಗಾದರೆ ನಾವು ಕನ್ನಡವನ್ನು 49 ಅಕ್ಷರಗಳನ್ನು ಒಂದೇ ಸಲ ಕಲಿಸೋದಕ್ಕೆ ಆಗೋದಿಲ್ಲ. ಸೊ LKG UKG ಮಕ್ಕಳುಗಳಿಗೆ. ಹಾಗಾಗಿ ಒಂದೊಂದು ಅಕ್ಷರ ಅಥವಾ ಎರಡೆರಡು ಅಕ್ಷರಗಳನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಫಸ್ಟು ಸರ್ಕಲ್ನ ಹಾಕೋದು, ಸ್ಟ್ರೈಟ್ ಲೈನ್, ಮತ್ತು ಅದನ್ನು ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳಿಗೆ ಯಾವ ರೀತಿ ಫಸ್ಟ್ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಅಂತ. ಸೊ ಇವತ್ತು ನಾನು ಕನ್ನಡದ ಬಗ್ಗೆ ಹೇಳೋದಾದರೆ ನಾವು ಫಸ್ಟ್ ಅಕ್ಷರವನ್ನು 0 ಹಾಕ್ಬಿಟ್ಟು 0ಯನ್ನು ಸುತ್ತಿಸ್ಬಿಟ್ಟು ನೆಕ್ಸ್ಟು ಆನ ಕಲಿಸ್ಬೇಕಾಗುತ್ತೆ. 1 ಅಕ್ಷರ ಅಥವಾ 2 ಅಕ್ಷರವನ್ನು ನಾವು ಕಲಿಸ್ಬೇಕಾಗುತ್ತೆ. ಆ ಮಗುವಿಗೆ ಫಸ್ಟು ಬಾಕ್ಸ್ ಲೈನಲ್ಲಿ ನಾವು ಕಲಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟು 0ನ ಅದು ನೀಟಾಗಿ ಬರೆಯೋದನ್ನು ಪ್ರಾರಂಭ ಮಾಡಿದ ಮೇಲೆ 2 ಲೈನಲ್ಲಿ 2 ಲೈನ್ ಇರೋ ಬುಕ್ಸಲ್ಲಿ ಕಲಿಸಿದ್ರೆ ಕನ್ನಡ ಅಕ್ಷರ ತುಂಬ ಮುದ್ದಾಗಿ ಬರುತ್ತೆ. ಯಾರೆಲ್ಲ ಮೊದಲನೇ ಬಾರಿಗೆ ತಮ್ಮ ಮಕ್ಕಳಿಗೆ ಕನ್ನಡವನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಕಲಿಸ್ತಿದ್ದೀರೋ ಪ್ರಿಯ ಪೋಷಕರೇ, ಅವರೆಲ್ಲರೂ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 2 ಲೈನ್ ಬುಕ್ಕನ್ನು ತೊಗೊಂಡು ನೀವು ಕಲಿಸಿದ್ರೆ ಅಕ್ಷರವನ್ನು ಒಂದೊಂದೇ ಅಕ್ಷರವನ್ನು ಕಲಿಸ್ಬೇಕು. ಸೊ ಮತ್ತೆ ಅದನ್ನು ರೀಕಾಲ್ ಮಾಡ್ತಾ ಹೋಗಬೇಕು. ನಿಜವಾಗ್ಲೂ ಕನ್ನಡ ಅಕ್ಷರಗಳು ತುಂಬ ಮುದ್ದಾಗಿ ಬರೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಕನ್ನಡ ಕಾಪಿ ರೈಟಿಂಗ್ ಅಂತ ಸಿಗುತ್ತೆ, ಆಯಿತಾ? ಅದರಲ್ಲಿ ಕೂಡ ನೀವು ಕನ್ನಡವನ್ನು ಕಲಿಸ್ತಾ ಹೋದರೆ, ಕನ್ನಡದ ಅಕ್ಷರಗಳನ್ನು ನೀವು ಕಲಿಸ್ತಾ ಹೋದರೆ ನಿಜವಾಗ್ಲೂ ಮಗುವಿನ ಅಕ್ಷರ ಸುಂದರವಾಗಿ ಚೆನ್ನಾಗಿ ಬರವಣಿಗೆ ಮೂಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ ಅಲ್ವಾ? ಹಾಗಾದರೆ ಅವು ಯಾವ್ಯಾವ ಇದ್ದಾವೆ ಅಂತ ನೋಡೋಣ ಬನ್ನಿ. ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಆಯಿತಾ? 49 ಅಕ್ಷರಗಳನ್ನು ನಾನು ಒಂದ್ಸಲ ಉಚ್ಚಾರಣೆ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಬನ್ನಿ ನೋಡೋಣ. ಕನ್ನಡ ವರ್ಣಮಾಲೆ: ಅ ಆ ಇ ಈ ಉ ಊ ರು ಎ ಎ ಐ ಓ ಓ ಔ ಅಂ ಅಹ ಕ ಖ ಘ ಘ ಞ ಚ ಛ ಜ ಝ ಞ ಠ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಕನ್ನಡ ವರ್ಣಮಾಲೆಗಳು. ಪೋಷಕರೇ, ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈಗ ಕನ್ನಡ ವರ್ಣಮಾಲೆಯ 49 ಅಕ್ಷರಗಳನ್ನು ನಿಮಗೆ ತಿಳಿಸಿದ್ದೇನೆ, ಓಕೆನಾ? ಸೊ ಯಾವ್ಯಾವ ಇದೆ ಅಂತ ನಾನು ತಿಳಿಸಿದ್ದೇನೆ. ಓಕೆ, ನಿಮಗೆ ಯಾರೆಲ್ಲ ಈ ಕನ್ನಡ ವರ್ಣಮಾಲೆ ಇಷ್ಟ ಆಗಿದೆ, ಇದನ್ನು ಡಿವೈಡ್ ಮಾಡಬೇಕು, ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿದ್ರೆ ನಾನು ಅದನ್ನು ಚಾರ್ಟ್ ಮೂಲಕ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ, ಓಕೆನಾ? ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿದ್ರೆ ನಾನು ಆ ಥರ ವಿಡಿಯೋನ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.